ಈ ಕೆಳಗಿನವುಗಳಲ್ಲಿ ಅತ್ಯಂತ ಕಡಿಮೆ ಸ್ವರೂಪದ ಸಾಂಕ್ರಾಮಿಕ ರೋಗ ಯಾವುದು? ಎ. ಕುಷ್ಠರೋಗ, ಬಿ. ಕ್ಷಯರೋಗ, ಸಿ. ಕಾಮಾಲೆ ರೋಗ, ಡಿ. ದಡಾರ. ಉತ್ತರ ಕಾಮಾಲೆ. ಈ ಕೆಳಗಿನವುಗಳಲ್ಲಿ ಯಾವ ಸಸ್ಯ ಗಾಳಿಯ ಸಸಾರಜನಕ ಸ್ವೀಕರಿಸಬಲ್ಲದು? ಎ. ಭತ್ತ, ಬಿ. ಗೋಧಿ, ಸಿ. ಬಟಾಣಿ, ಡಿ. ಮುಸುಕಿನ ಜೋಳ. ಉತ್ತರ ಬಟಾಣಿ. ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಧಾತು ಆಗಿದೆ? ಎ. ರೂಬಿ, ಬಿ. ಸೈಪರ್, ಸಿ. ಎಮರಾಲ್ಡ್, ಡಿ. ಎಲ್ಲವೂ. ಉತ್ತರ ಎಲ್ಲವೂ. ಆಸ್ಕರ್ ಪ್ರಶಸ್ತಿಗೆ ನಾಮಕರಣಗೊಂಡ ಗ್ಲೋರಿಯಾ ಸ್ಟುವರ್ಟ್ ಅತ್ಯಂತ ಹಿರಿಯ ವ್ಯಕ್ತಿ. ಇವರ ವಯಸ್ಸು ಎಷ್ಟು? ಎ. 98, ಬಿ. 87, ಸಿ. 76, ಡಿ. 82. ಉತ್ತರ 87 ವಯಸ್ಸು. ಅನೇಕ ಅಭಿವೃದ್ಧಿಶೀಲ ದೇಶಗಳಲ್ಲಿ ಸಾವು ಹಾಗೂ ರೋಗಗಳಿಗೆ ಪ್ರಮುಖವಾದ ಕಾರಣ? ಎ. ಕೊಳಕು ನೀರು, ಬಿ. ಕಲುಷಿತ ನೀರು, ಸಿ. ಮಲಿನ ಗಾಳಿ, ಡಿ. ಸಾಂಕ್ರಾಮಿಕ ರೋಗ. ಉತ್ತರ ಇವೆಲ್ಲವೂ ಸಾವು ಹಾಗೂ ರೋಗಗಳಿಗೆ ಕಾರಣ. ಮಧುಮೇಹ ಇರುವವರು ಈ ಯಾವ ಬೀಜ ತಿಂದರೆ ರಕ್ತದಲ್ಲಿನ ಸಕ್ಕರೆ ಅಂಶ ಸಹಜ ಸ್ಥಿತಿಗೆ ಬರುವುದು? ಎ. ಕೊತ್ತಂಬರಿ, ಬಿ. ಅಗಸೆ, ಸಿ. ಮೆಂತೆ, ಡಿ. ಜೀರಿಗೆ. ಉತ್ತರ ಮೆಂತೆ. ಒಂಟೆ ತನ್ನ ಡುಬ್ಬವನ್ನು ಯಾವುದಕ್ಕೆ ಉಪಯೋಗಿಸುತ್ತದೆ? ಎ. ರಕ್ತ ಸಂಗ್ರಹಣೆಗೆ, ಬಿ. ಕೊಬ್ಬು ಸಂಗ್ರಹಣೆಗೆ, ಸಿ. ಜೀರ್ಣಿಸಿಕೊಳ್ಳಲು, ಡಿ. ನೀರು ಸಂಗ್ರಹಿಸಲು. ಉತ್ತರ ಕೊಬ್ಬು ಸಂಗ್ರಹಣೆ. ತನ್ನ ಕರುಳಿನಲ್ಲಿ ನೀರು ಸಂಗ್ರಹಿಸುವ ಪ್ರಾಣಿ ಯಾವುದು? ಎ. ಕೋತಿ, ಬಿ. ಜಿರಾಫೆ, ಸಿ. ಆನೆ, ಡಿ. ಒಂಟೆ. ಉತ್ತರ ಒಂಟೆ. ಹಾಲನ್ನು ಜೀರ್ಣಿಸಲು ಬೇಕಾಗುವ ಕಿಣ್ವಗಳಾದ ರೆನಿನ್ ಮತ್ತು ಲ್ಯಾಕ್ಟೇಸ್ ಮಾನವ ದೇಹದಲ್ಲಿ ಎಷ್ಟು ವಯಸ್ಸಾಗುವ ವೇಳೆ ಕಾಣೆಯಾಗುತ್ತದೆ? ಎ. 14 ವರ್ಷ, ಬಿ. 18 ವರ್ಷ, ಸಿ. 8 ವರ್ಷ, ಡಿ. 5 ವರ್ಷ. ಉತ್ತರ 8 ವರ್ಷ. ಯಾವುದರಲ್ಲಿ ಹಾದು ಹೋಗುವಾಗ ಬೆಳಕಿನ ವೇಗ ಕನಿಷ್ಠವಿರುತ್ತದೆ? ಎ. ಕಬ್ಬಿಣ, ಬಿ. ತಾಮ್ರ, ಸಿ. ಗಾಜು, ಡಿ. ನೀರು. ಉತ್ತರ ಗಾಜು.